ಮೊದಲಿಗೆ 1 ಕಪ್ ಹೆಸರು ಕಾಳು ತೊಗೊಳ್ಳೋಣ. ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಕಡಲೆ ಬೀಜ, 1 ಕಪ್ಪು ಅಕ್ಕಿ, ರೇಷನ್ ಅಕ್ಕಿನಾದರೂ ಬಳಸಿ, ಮನೇಲಿ ಬಳಸೋಂಥ ಅನ್ನಕ್ಕೆ ಬಳಸೋಂಥ ಅಕ್ಕಿನಾದರೂ ಬಳಸಿ, ನಿಮ್ಮ ಚಾಯ್ಸು. ಇದನ್ನು 3 ಸಮ ಪ್ರಮಾಣ ತೊಗೊಂಡು ತೊಳೆದು ಒಂದು 2-3 ಸರಿ ತೊಳೆದು ನೆನೆಯೋಕ್ಕಿಡೋಣ. ನಾನು ರಾತ್ರಿ ನೆನೆಯೋಕ್ಕಿಡ್ತಾಯಿದ್ದೀನಿ ಬೆಳಗ್ಗೆ ಮಾಡೋದಕ್ಕೆ. ನೀವು ರಾತ್ರಿ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಮಾಡ್ಕೋಬೋದು. ಸಂಜೆ ಟೈಮ್ ಮಕ್ಕಳು ಬರೋ ಟೈಮ್ಗೆ ಏನಾದರೂ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂದಾಗ ನೀವು ಇದನ್ನು ಮಾಡ್ಕೊಡ್ಬೋದು. ಇದನ್ನು ನೆನೆಸಿರೋ ಅಂಥದ್ದನ್ನ ಮತ್ತೊಂದು ಸರಿ ತೊಳೆದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು, ತೀರಾ ತೆಳು ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಈ ಥರ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇನ್ನು ಮೊಳಕೆ ಬರ್ಸಿರೋದು ಹಾಕಿದ್ರೆ ಇನ್ನೂ ಹೈ ಪ್ರೋಟೀನ್ ಸಖತ್ತಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾರು ಬೇಕಾದರೂ ತಿನ್ಬೋದು. ಅಷ್ಟು ಹೆಲ್ದಿಯಾಗಿ ಪ್ರೋಟೀನ್ ಆಗಿರುತ್ತೆ. ಯಾವುದೇ ಉದ್ದಿನ ಬೇಳೆ ಇಲ್ಲ, ಇನ್ನೂ ಸೋಡಾ ಮೊಸರು ಯಾವುದೇ ಇಲ್ದಂಗೆ ಅದ್ಭುತವಾಗಿ ಮಾಡೋ ಅಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೀವೇನಿ ಚಟ್ನಿ, ಶೇಂಗಾ ಚಟ್ನಿ ಇರ್ಬೋದು, ಟೊಮೆಟೊ ಚಟ್ನಿ ಯಾವುದಾದ್ರೂ ಮಾಡ್ಕೊಳ್ಳಿ. ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ, ಅರ್ಧ ಕಪ್ಪು ಹುರ್ಗಡ್ಲೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಸಳು ಬೆಳ್ಳುಳ್ಳಿ, ಮತ್ತು ಗುಂಟೂರು ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಮತ್ತು ಖಾರಕ್ಕೆ, ಮತ್ತು ಹುಣಸೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಆ ನೈಸ್ ಪೇಸ್ಟ್ ಮಾಡ್ಕೊಂಡು ಬಂದು ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ ಮತ್ತು ಚಟ್ನಿ ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೀವು ಯಾವ ಚಟ್ನಿ ಬೇಕೋ ಅದ್ರ ಜೊತೆ ನೀವು ಕಾಂಬಿನೇಷನ್ ಮಾಡ್ಕೊಳ್ಳಿ. ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿರೋಂಥದ್ದಕ್ಕೆ ನಾವು ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಎಣ್ಣೆ ಸವರಿ ನೀವು ಬಟ್ಟೆಲಾದರೂ ಮಾಡ್ಕೊಳ್ಳಿ. ನಾನು ತೆಂಗಿನಕಾಯಿ ನಾರಲ್ಲಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಸಾಫ್ಟ್ ದೋಸೆ ಮಾಡ್ತಾಯಿದ್ದೀನಿ. ಬನ್ ಥರ ಇರುತ್ತೆ. ನೀವು ಯಾವ ದೋಸೆ ಕ್ರಿಸ್ಪಿ ದೋಸೆನೂ ಮಾಡ್ಕೋಬೋದು, ಸಾಫ್ಟ್ ದೋಸೆನೂ ಮಾಡ್ಕೋಬೋದು. ನಾನು ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ನೋಡಿ. ಕಲರು ಏನು ಸಖತ್ತಾಗಿದೆ. ಉದ್ದಿನಬೇಳೆ ಇಲ್ಲದೆ, ರಾತ್ರಿ ನೆನೆಯೋಕ್ಕಿಲ್ಲದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಈ ಅದ್ಭುತವಾದ ರೆಸಿಪಿನ ನೋಡಿ. ಕ್ರಿಸ್ಪಿ ಎಷ್ಟು ಸಾಫ್ಟಾಗಿದೆ, ಅಷ್ಟು ಸಾಫ್ಟಾಗಿ ಬರುತ್ತೆ ಸಾಫ್ಟ್ ದೋಸೆ. ಕ್ರಿಸ್ಪಿ ದೋಸೆ ನೋಡಿ, ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೌಂಡ್ ಚೆನ್ನಾಗಿ ಕ್ರಿಸ್ಪಿ ನೋಡಿ, ಎಷ್ಟು ಕ್ರಿಸ್ಪಿ ಆಗಿದೆ. ಈ ಥರ ನೀವು ಕ್ರಿಸ್ಪಿ ದೋಸೆ, ಸಾಫ್ಟ್ ದೋಸೆ ಯಾವುದನ್ನಾದರೂ ಮಾಡಿಕೊಂಡು ಚಟ್ನಿ ಜೊತೆ ಸವಿತಾ ಇದ್ದರೆ ಪ್ರೋಟೀನ್ ದೋಸೆ, ಅದ್ಭುತವಾದ ಪ್ರೋಟೀನ್ ದೋಸೆ ರೆಡಿ ಟು ಈಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ.